ವೆಲ್ಕಮ್ ಟು ಅಪ್ಪು ಸುಬ್ಬಿ ವ್ಲಾಗ್ಸ್. ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು, ವರಲಕ್ಷ್ಮಿ ವ್ರತದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಶುಭೋದಯ. ಎಲ್ಲರಿಗೂ ಹಬ್ಬದ ವಾತಾವರಣದಿಂದ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಸಿಕ್ಕಲಿ ಅಂತ ಕೇಳ್ಕೊತಾ ನಾನು ಟೈಮ್ ನೋಡಿ ನಂದು 2 ಗಂಟೆಗೆ ಎದ್ದೆ. ನಾನು ಸರಿಯಾಗಿ ಟೈಮು 4 ಗಂಟೆ ಆಗ್ತಾಯಿದೆ. ಈಗ ಮನೆ ದೇವ್ರ ಪೂಜೆ ಮುಗಿಸ್ಕೊಂಡು ಆಮೇಲೆ ವರಲಕ್ಷ್ಮಿ ವ್ರತ ಹೇಗೆ ಮಾಡ್ತೀನಿ ಅಂತ ನಾನು ನಿಮಗೊಂದು ಸಣ್ಣದಾಗಿ ತೋರಿಸೋ ಆಸೆ ತೋರಿಸ್ತೀನಿ. ನಾನು ಮನೆ ದೇವ್ರ ಪೂಜೆ ಮುಗಿಸ್ಕೊಂಡೆ. ಈಗ ವರಲಕ್ಷ್ಮಿ ಹಬ್ಬಕ್ಕೆ ಈಗ ಎಲ್ಲನೂ ತಯಾರಿ ಮಾಡ್ಕೊತಾ ಇದ್ದೀನಿ ಒಂದೊಂದಾಗಿ. ಮನೆಯಲ್ಲಿ ಹಬ್ಬದ ಸಂಭ್ರಮ. ಮನೆ ದೇವ್ರ ಪೂಜೆ ಆಗಿದೆ. ಈಗ ಟೈಮ್ 5:15 ಆಗಿಬಿಟ್ಟಿದೆ. ನಾನು ಒಂದು ಅಂದ್ಕೊಂಡಿರೋ ಬ್ರಾಹ್ಮಿ ಮುಹೂರ್ತದ್ದು ಮನೆ ದೇವ್ರ ಪೂಜೆ ಐತೆ ಹೊರತು ವರಲಕ್ಷ್ಮಿದು ಪೂಜೆ ಆಗಲಿಲ್ಲ. ಸೊ ಇನ್ನೊಂದು ಟೈಮಲ್ಲಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ರೆಡಿ ಆಗಿದೆಯಾ? ಹೇಳು ಸ್ಟಾರ್ಸ್ಗೆ. ವರಲಕ್ಷ್ಮಿ ಹಬ್ಬದ ವ್ರತ ಶುರು ಆಗ್ತಾ ಇದೆ ನನಗೆ. ಹಾಗಾಗಿ ನನ್ನ ಪೂಜೆನ ನನ್ನ ಬ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಸಿಂಪಲಾಗಿ ನನ್ನ ಪೂಜೆನ ನೋಡಿ ಕಮೆಂಟ್ ಮಾಡಿ. ವರಮಹಾಲಕ್ಷ್ಮಿನ ಈ ಸತಿ ನಮ್ಮಮ್ಮ ಡಿಫ್ರೆಂಟಾಗಿ ಮಾಡ್ತವ್ರೆ. ಗೊತ್ತಿಲ್ಲ, ಜ್ಞಾಪಕ ಇಲ್ವಾ? ಅದಲ್ಲ, ಇದು ಓಕೆ. ನಾವು ಕೂರಿಸ್ತಾ ಇದ್ವಲ್ಲ ಆಗ ತಾಯಿನ. ಯಾಕೆ ಓದ್ಸತಿ ಜ್ಞಾಪನ ಇಲ್ವಾ? ಆಚೆ ಕೂರ್ಸೋ ಬದಲು ಒಳಗೆ ಕೂರಿಸ್ತಾ ಇದ್ದೀನಿ ನಾನು ಅವನೇ ಅಂತ. ಸೊ ಈಗ ಸುಬ್ಬಿಯವರು ದೀಪ ಹಚ್ತಿದ್ದಾರೆ. ದೀಪ ಎಲ್ಲ ಫಸ್ಟು ಇಲ್ಲಿ ಕೆಳಗಡೆ ಒಂದು ಮನೆ ಇಟ್ಕೊಂಡಿದ್ದೀನಿ. ಮನೆ ಇಟ್ಕೊಂಡು ಅಲ್ಲಿ ಕೆಳಗಡೆ ಈ ಥರ ರಂಗೋಲಿ ಹಾಕೊಂಡಿದ್ದೀನಿ. ರಂಗೋಲಿ ಹಾಕ್ಕೊಂಡು ಮೇಲ್ಗಡೆ ಒಂದು ಮನೆ ಇಟ್ಕೊಂಡು ಅದ್ರ ಮೇಲೆ ಕೆಂಪುದು ಬರೆದು ಅದ್ರ ಮೇಲೆ ಕೆಂಪುದು ಕುಂಕುಮನಲ್ಲಿ ರಂಗೋಲಿ ಹಾಕಿ ಅದ್ರ ಮೇಲೆ ಮನೆ ಮೇಲೆ ಅಕ್ಕಿ ಹಾಕಿದ್ದೀನಿ. ಅಲ್ಲಿಂದ ನಾನು ಇದನ್ನ ಎತ್ಕೊಂಡ್ಬರ್ತೀನಲ್ಲ, ಆವಾಗ ಅಲ್ಲಿ ತಂದು ಇಡೋದಕ್ಕೆ. ಈಗ ದೀಪ ಹಚ್ಬಿಟ್ಟು ರೆಡಿ ಮಾಡಿ ಹಚ್ಚಿಬಿಟ್ಟು ಆಮೇಲೆ ತಂದು ತಾಯಿ ಲಕ್ಷ್ಮಿ, ಮಹಾಲಕ್ಷ್ಮಿ, ಆದೇಶ ಲಕ್ಷ್ಮಿ, ಅಷ್ಟಲಕ್ಷ್ಮಿ. ಸೊ ಬಾರಮ್ಮ ಬೇಡ. ಓಕೆ ಅದಾಗ ಆಡ್ತೀನಿ. ಈಗ ಬೇಡ. ಫಸ್ಟ್ ಮನೆ ದೇವ್ರ ಪೂಜೆ ಮಾಡ್ಬಿಡೋದಾ? ಮನೆ ದೇವರಿಗೆ ಏನು ಮಾಡೋಂಗಿಲ್ಲ. ಮನೆ ದೇವರೇ ಫಸ್ಟು. ಏನು ಮಾಡಲಿಲ್ಲ ನಡೀತದೆ. ಈಗ ದೀಪಕ್ಕೆ ಕುಂಕುಮ ಗಂಧವನ್ನು ಇಡುತ್ತಿದ್ದಾರೆ ನಮ್ಮ ಸುಬ್ಬಿಯವರು. ಓಕೆ. ಸುಬ್ಬಿಯವರು ಸೀರೆ ಎಷ್ಟು ಚೆನ್ನಾಗಿ ಕಾಣಿಸ್ತವ್ರಲ್ಲ. ಹೆಣ್ಮಕ್ಳಿಗೆ ಸೀರೆ ಚಂದ ಅಪ್ಪ. ಸೊ ಈಗ ಕುಂಕುಮ ಎಲ್ಲ ಇಟ್ಟಾಗಿದೆ. ಈಗ ಹೂವನ್ನು ಇಡುತ್ತಿದ್ದಾರೆ. ಹೂವು ತಟ್ಟೆನಾ? ಗಂಗೆ ಪೂಜೆ ಮಾಡ್ಕೊಂತೀನಿ. ಏನು ಪೂಜೆ? ಗಂಗೆ ಪೂಜೆ. ಗಂಗೆ. ಸೊ ಈಗೇನು ಮಾಡ್ತಿದ್ದೀರಾ ಮೇಡಮ್ ನೀವು? ಕಳಸ ರೆಡಿ ಮಾಡ್ಕೊಂಡು ಇಲ್ಲಿಂದ ತಗೊಂಡು ಹೋಗ್ತೀನಿ ಮನೆ ಒಳಗಡೆಗೆ. ಆಮೇಲೆ ಕಳದ ಕಳಸ ಪ್ರತಿಷ್ಠಾಪನೆ ಮಾಡ್ಕೊತೀನಿ. ಕಳಸ ರೆಡಿ ಮಾಡ್ಕೊತಾ ಇದ್ದೀನಿ. ತಾಯಿ ಅಮ್ಮ ಮಹಾಲಕ್ಷ್ಮಿ. ಯಾರವರು ಯೂಟ್ಯೂಬಲ್ಲಿ ಮಾತಾಡ್ತಿರೋರು? ವೀಣಾ ಜೋಶಿ. ವಾ ವಾ ವಾ.
ಎಷ್ಟು ಚೆನ್ನಾಗಿದೆ ನೋಡಿ, ತಾಯಿನ ಎಷ್ಟು ಚೆನ್ನಾಗಿ ಬರ ಮಾಡ್ಕೊಳ್ಳೋದು ಇದು. ನಿಜವಾಗ್ಲೂ ಚೆನ್ನಾಗಿತ್ತು ಮಮ್ಮಿ ಇದು ಈ ರೀತಿ. ಎಕ್ಸ್ಪ್ಲೇನ್ ಮಾಡಮ್ಮ ಹಂಗೆ. ಇದು ನೀರಿಗೆ ಅಕ್ಷತೆ ಅರ್ಶಿನ ಕುಂಕುಮ ಹಾಕಿ ಈಗ ಮಾಂಗಲ್ಯ ಕಟ್ತಾ ಇದ್ದೀನಿ. ಮಾಂಗಲ್ಯ ಅರ್ಶಿನದ ಬೇರ್ಕಿಂತ ಮಾಂಗಲ್ಯ ಇನ್ಯಾವುದು ದೊಡ್ಡದಿಲ್ಲ. ಕಟ್ತಾ ಇದ್ದೀನಿ. 5 ವಿಳ್ಯದೆಲೆ, ಅರ್ಶಿನದ ಕೊಂಬು ಇದು, ಆಮೇಲೆ ಇದು ಪಿಲ್ಲಿ, ಆಮೇಲೆ 5 ರೂಪಾಯಿ ಕಾಯಿನ್. ಇದಿಷ್ಟನ್ನು ತಾಂಬೂಲ ಒಳಗೆ ಕೊಟ್ಟು ಬಾರಮ್ಮ ಅಂತ ಕರಿತಾ ಇದ್ದೀನಿ. ಬಾರಮ್ಮ ನನ್ನ ಮನೆಗೆ ಬಂದು ನೆಲೆಸಿ ನಮ್ಮ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆಗಲಿ, ಐಶ್ವರ್ಯ ಸಂಪತ್ತು ಕೊಟ್ಟು ಐಶು ಆರೋಗ್ಯ ಕೊಟ್ಟು ಸಮೃದ್ಧಿಯಾಗಿ ಕಾಪಾಡಮ್ಮ ಅಂತ ಹೇಳ್ತಾ ಇವತ್ತು ತಾಂಬೂಲ ಇದು ಸಮೇತ ತಾಂಬೂಲ ಇದು. ಅಮ್ಮ ಮಹಾಲಕ್ಷ್ಮಿ ನಮೋಸ್ತುತೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಕೃತ. ನಮಸ್ತೆ ನಮಸ್ತೆ ನಮೋ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ತಾಯಿ ಅಮ್ಮ ಮಹಾಲಕ್ಷ್ಮಿ ನಮೋಸ್ತುತೆ. ಸೊ ಈಗ ತಾಯಿನ ಒಳಗಡೆ ಬರ ಮಾಡ್ಕೊತಾ ಇದೀವಿ ನೋಡಿ. ಇದು ಹೊಸಲ ಹತ್ರ ಎಡಿಟ್ ಮಾಡಿದ್ದೀನಿ. ಈಗ ಇಲ್ಲಿ ಹೇಳಮ್ಮ. ಈಗ ಕೆಂಪಾರ್ತಿ ಕೈ ಸೊ ಇಲ್ಲಿ ನೋಡಿ. ಈಗ ಇಲ್ಲಿ ಎಲ್ಲ ತಾಯಿನ ಒಳಗೆ ಕರ್ಕೊಂಡು ಅಕ್ಷರ ಕಾಲನ್ನ ಇದು ಮಾಡಿ ಈಗ ನಾವು ತಾಯಿನ ಇಲ್ಲಿ ಕೂರಿಸ್ಕೊಂಡಿದ್ದೀವಿ. ಈಗ ಇಲ್ಲಿ ದೀಪ ಹಚ್ತಾ ಇದ್ದೀವಿ. ಈಗ ಮುಖವಾಡ ಇಟ್ಟು ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಪೂಜೆ ನಡೆಯುತ್ತೆ. ಸೊ ಇವತ್ತು ಈಗ ರೆಡಿ ಆಗಿದ್ದೀನಿ. ನಾನು ಬ್ಲ್ಯಾಕ್ ಹಾಕೊಂಡಿರೋ ಬೈತಾರೆ, ಬಟ್ ಚೆನ್ನಾಗಿದೆ ಅದಕ್ಕೆ ಹಾಕೊಂಡಿದ್ದೀನಿ. ಸೊ ಹೆಂಗೆ ಕಾಣಿಸ್ತಾ ಇದ್ದೀನಿ ಮಮ್ಮಿ? ಹಾಂ ಮಾತಾಡಿ ಹೇಳು. ವಾಳೆ ಹೆಂಗೆ ಕಾಣಿಸ್ತೈತೆ? ವಾಳೆಯಿಂದ ಏನಾರ ಕಳೆ ಗಿಳೆ ಏನಾದರೂ ಬಂದೈತಾ? ಮೇಡಮ್ ಅವರು ಪೂಜೆ ಮಾಡಿದ್ರು ಬಿಸಿ ಅವರೇ. ಸೊ ತಾಯಿನ ಮಾಮ ಈ ಕಡೆ ನಿಮಿಷ, ಈ ಕಡೆ ಮಾಮ. ಸೊ ಅದು ನಮ್ಮ ಮನೆ ದೇವರು. ಈಗ ಇಲ್ಲಿ ವರಮಹಾಲಕ್ಷ್ಮಿ ಸುಬ್ಬಿಯವರು ಕೂರಿಸಿದ್ದಾರೆ. ಈಗ ಸುಬ್ಬಿಯವರು ವ್ರತನ ಏನು ಎತ್ತ ಅಂತ ತೋರಿಸಿ ಪೂಜೆ ಹೆಂಗೆ ಅಂತ ತೋರಿಸ್ತಾರೆ. ಸೊ ನನಗೆ ಆಫೀಸ್ ಟೈಮ್ ಆಯಿತು, ನಾನು ಆಫೀಸ್ಗೆ ಗೋಯಿಂಗ್. ಕಳಸನ ಇಟ್ಟು ಮಾಡೋದೇ ಶ್ರೇಷ್ಠ ಅಂತ ಹೇಳಿರೋದ್ರಿಂದ ನಾನು ಆ ಥರದ್ದೇ ಮಾಡ್ತಾಯಿದ್ದೀನಿ. ಯಾವ ಸೀರೆಗಳು ಉಡಿಸಿ ಅದನ್ನೆಲ್ಲ ಇದು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಮಡ್ಲಲ್ಲೇ ನನ್ನ ತಾಯಿಗೆ ಏನು ತಂದಿದ್ದೀನೋ ಅದನ್ನ ಇಡ್ತೀನಿ. ಎಲ್ಲ ಥರ ಹಣ್ಣನ್ನು ಇಟ್ಟು ಪೂಜೆ ಮಾಡ್ತೀನಿ. ಸಜ್ಜಿಗೆ ಮಾಡಿದ್ದೀನಿ ನೈವೇದ್ಯಕ್ಕೆ, ಮಾಡಿ ಪೂಜೆ ಮಾಡ್ತೀನಿ.
ಮಾಡ್ತೀಯ ಈಗ? ಸ್ಟ್ಯಾಂಡನ್ನು ಒಂಚೂರು ಇಟ್ಬಿಡ್ತೀನಿ ನಾನು, ಇಟ್ಬಿಡ್ತೀನಿ. ತಿಳಿದೆ ಎಷ್ಟೋ ತಪ್ಪುಗಳು ಮಾಡ್ತೀವಿ, ಅದು ತಪ್ಪು ಅಂತ ಗೊತ್ತಾದ್ಮೇಲೂ ಮಾಡೋಕ್ಕೆ ಹೋಗಬಾರ್ದು. ಈ ರೀತಿ ಮಾಡೋದ್ರಿಂದ ದೇವರೇ ನನಗೆ ತುಂಬ ಒಳ್ಳೆಯದಾಗಿದೆ. ಮೊದಲು ಸೀರೆ ಉಡಿಸಿ ಅದನ್ನೇನೋ ಮಾಡಿ ಅದನ್ನು ಮಾಡಿ ಒಂದು ಏನು ಕೇಳ್ತಾರೆ ಮಡಿ ಇದೆ ಏನು ಇದೆ, ಏನೋ ಮಾಡೋಕ್ಕೋಗಿ ಏನೋ ಮಾಡಿಕೊಂಡು ಅದೆಲ್ಲ ಮಾಡ್ತಾಯಿದ್ದೆ. ಈಗ ಇದೇ ಶ್ರೇಷ್ಠ ಅಂತ ಗೊತ್ತಾದಾಗಿಂದ ನಾನು ಒಂದು 2-3 ವರ್ಷದಿಂದ ಇದೇ ಥರನೇ ಮಾಡ್ತಾ ಇರೋದು. ಸೊ ಇದು ನನ್ನ ಮನಸ್ಸಿಗೆ ತೃಪ್ತಿ ಕೊಟ್ಟಿದೆ. ಸೊ ನಾನು ಹಂಗಾಗಿ ಇದೇ ಥರನೇ ಮಾಡ್ತಾಯಿದ್ದೀನಿ. ಈಗ ವಿಘ್ನೇಶ್ವರನ ಪೂಜೆ ಮಾಡ್ಕೊಂಡು ಆಮೇಲೆ ವರಲಕ್ಷ್ಮಿ ಪೂಜೆ ಮಾಡಿ ವಿಘ್ನೇಶ್ವರ ಕುಟುಂಬ ಮಹಾಕಾಯ ಕೋಟಿ ಪೂಜೆ ಸಮರ್ಪದ ನಮ್ಮ ಕುರುಮೆ ದೇವ ಸರ್ವಕಾರ್ಯೇಷು ಸರ್ವದಾ. ವಿಘ್ನೇಶ್ವರನ ಪೂಜೆ ಮೊದಲು ಪೂಜೆ ವಿಘ್ನೇಶ್ವರನಿಗೆ ಮೊದಕರತ್ತ ಮೊದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಗರವದಸಕಂ ವಿಲಾಸಿ ಲೋಕರಕ್ಷಕಂ ಅನೇಕೈಕನಾಯಕಂ ತಂ ವಿನಾಯಕಂ. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ. ನಿನ್ನ ಸ್ಮರಣೆಯೇ ಮನಕಾರಣ್ಯವು, ನಿನ್ನ ಕರುಣೆಯೇ ಬಾಳಿನ ದೀಪವು. ನೀರುವ ಮನೆ ಭೂವೈಕುಂಠವು, ನೀನಲಿದಾಗಲೇ ಸಿರಿ ಸೌಭಾಗ್ಯವು. ನಾನಿಗೆ ನಿನ್ನೆ ಕರವನ್ನು ಹಿಡಿದು ಅಮ್ಮ ನನ್ನ ನರಸಮ್ಮ. ಅಗಿಲ ಕೆರೆದಿರುವೆ ತಾಯೇ ಪೂಜರಿಸುವ ಭಾಗ್ಯಲಕ್ಷ್ಮಿಯೇ, ಸೇವೆಯ ಸ್ವೀಕರಿಸುವ ಕಮಲಾಕ್ಷಿ ಕಮಲಮುಖಿ ಕಮಲೋದ್ಭವೆ ಬಾರೆ. ಬಾಗಿಲ ತೆರೆದಿರುವೆ ತಾಯೇ ಪೂಜೆಗೆ ಕಾದಿರುವೆ. ಮಾಡಿಸು ನಾರಾಯಣನ ಹೃದಯೇಶ್ವರಿಯೇ ಬಾಗಿಲ. ಇಲ್ಲಿಗೆ ನನ್ನ ವರಲಕ್ಷ್ಮಿ ಹಬ್ಬ ಮುಗಿದಿದೆ. ನಾವು ಯಾವುದೇ ಒಂದು ಹಬ್ಬ ಒಂದು ಪೂಜೆ ಮಾಡಬೇಕಾದ್ರೆ ಒಂದು 4 ಜನಕ್ಕೆ ಕೇಳಿ ಅವ್ರಿಗೆ ಯಾವ್ದು ಸರಿ ಅನ್ಸುತ್ತೆ, ಅವ್ರಿಗೆ ಯಾವುದು ಇದು ಅನ್ಸುತ್ತೆ ಅದನ್ನ ಮಾಡೋದು ತುಂಬ ಒಳ್ಳೆಯದು. ಇದರಿಂದ ನಮಗೆ ಒಳ್ಳೇದಾಗುತ್ತೆ ಅನ್ನಂಗಿದ್ರೆ ಯಾಕೆ ಮಾಡಬಾರ್ದು, ಹಂಗಾಗಿ ಮಾಡಿದ್ರೆ ಒಳ್ಳೆಯದು ಅನ್ನೋದು ಅನ್ನೋ ಅಭಿಪ್ರಾಯದಿಂದ ನಾನು ಸ್ವಲ್ಪ ವರಲಕ್ಷ್ಮಿ ಇದನ್ನು ಹಬ್ಬದ ಬದಲಾಗಿ ವ್ರತವಾಗಿ ಚೇಂಜ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನನಗೆ ಒಳಿತಾಗಿದೆ. ಹಂಗಾಗಿ ನಿಮಗೂ ಒಳಿತಾಗಲಿ ಅಂತ ಕೇಳ್ಕೊತ, ನಿಮ್ಮಲ್ಲಿ ಏನಾರ ಚೇಂಜಸ್ ಮಾಡ್ಕೋಬೇಕು ಅಂದರೆ ನಾನು ವೀಣಾ ಜೋಶಿ ಅವ್ರನ್ನ ಫಾಲೋ ಮಾಡ್ತೀನಿ. ಹಂಗಾಗಿ ಅವ್ರದ್ದು ಹೇಳೋದನ್ನೆಲ್ಲ ನಾನು ಪ್ರತಿಯೊಂದು ಫಾಲೋ ಮಾಡ್ತೀನಿ. ಸುಳ್ಳು ಹೇಳಬಾರ್ದು, ನಮಗೆ ಎಲ್ಲ ಗೊತ್ತಿದೆ ಅಂತಲ್ಲ. ವೀಣಾ ಜೋಶಿ ಅವರ ನಾನು ಫಾಲೋ ಮಾಡಿ ಪ್ರತಿಯೊಂದು ವ್ರತಗಳೇ ಆಗಿರ್ಬೋದು, ಪೂಜೆಗಳೇ ಆಗಿರ್ಬೋದು, ನಾನು ಹಾಕೋ ರಂಗೋಲೆಗಳೇ ಆಗ್ಬೋದು, ಎಲ್ಲನೂ ಅವರಿಂದ ಕಲಿತ್ಕೊಂಡು ನಾನು ಇದು ಒಳ್ಳೆಯದಂದ್ರೆ ಮಾಡಿದ್ದೀನಿ. ಖಂಡಿತ ನನಗೂ ಒಳ್ಳೆಯದಾಗಿದೆ, ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವರಲಕ್ಷ್ಮಿ ವ್ರತನ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ. ನನ್ನ ಪೂಜೆ ನೋಡಿ ನಿಮಗೇನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಹಬ್ಬ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಆಫೀಸಲ್ಲಿ ಮಳೆ ಬರ್ತಿದೆ. ಮಳೆಯಲ್ಲಿ ನಾನು ನೆನ್ಕೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿತ್ತು ಇವತ್ತು ಆಫೀಸಲ್ಲಿ, ಅಷ್ಟೊಂದು ವರ್ಕ್ ಇರಲಿಲ್ಲ. ಸೊ ಹಬ್ಬ ಅಂತ ಅವ್ರಿಗೂ ಗೊತ್ತಿರೋದ್ರಿಂದ, ಟ್ರೈನಿಂಗ್ ನಡೀತಾ ಇರೋದ್ರಿಂದ
ಸೊ ಅಷ್ಟೊಂದು ಕೆಲಸ ಇರಲಿಲ್ಲ. ಸೊ ಒಂದಿಷ್ಟು ಎಂಜಾಯ್ಮೆಂಟ್ಸ್, ಇಷ್ಟು ಖುಷಿ, ನಗ್ತಾ ಎಲ್ಲ ಮಾತಾಡ್ಕೊಂಡು ಆರಾಮಾಗಿದ್ವಿ. ಸೊ ಈಗ ನಾನು ಮಳೆ ನಿಂತ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಯಾಕಂದರೆ ನನಗೆ ಅನ್ನಂತೂ ಗೊತ್ತು ಈ ಮಳೆ ನಿಲ್ಲಲ್ಲ. ಸೊ ಟೈಮ್ ಆಯಿತು, ಹೋಗ್ತಾಯಿದ್ದೀನಿ. ಓಕೆನಾ? ಅಪ್ಪ, ಅದು ಈ ಮಳೆಯಲ್ಲಿ ಸಗಾ ಕಾಣಿಸ್ತಿದೆ. ಇದೆಲ್ಲ ಸೂಪರ್ ಅಂದರೆ ಸೂಪರಾಗಿ ಕಾಣಿಸ್ತೈತೆ. ಸೊ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಆದರೆ ಸಾಕು. ಅಮ್ಮ ಒಬ್ಬರೇ ಇರ್ತಾರೆ, ಅಣ್ಣನ ನೋಡ್ಕೊಳ್ತಾರೆ. ಅವ್ರಿಗೂ ಪೂಜೆ ಗೀಜೆ ಮಾಡಬೇಕು ಅನ್ನೋದೆಲ್ಲ ಇರುತ್ತಲ್ಲ. ಸೊ ಅವ್ರಿಗೆ ಹೋಗಿ ಸ್ವಲ್ಪ ಹೆಲ್ಪ್ ಮಾಡೋಣ, ಹೆಲ್ಪ್ ಮಾಡಿ ಏನು ಅಂತ ಹೇಳೋಣ. ಓಕೆನಾ? ಮನೇಲೇ 100% ಹೋಗೋದು, ಬಟ್ ಹೋಗೋಣ ಅಷ್ಟೇ. ಇರು ಬರ್ತಾಳೆ ನಿಮ್ಮ ಅಕ್ಕ, ಆಂಟಿ ಬರ್ತಾಳೆ. ಸರಿನಾ? ಸೊ ಬೆಳಗ್ಗೆ ಎದ್ದು ಕಸ ಗುಡಿಸಿ, ಮನೆ ಒರೆಸಿ, ಪಾತ್ರೆ ತೊಳೆದು ಗೂಡಿಸಿ ಎಲ್ಲ ಮಾಡಿ ಈಗ ಏನಂಗೆ ನೋಡ್ತಿದ್ದೀರ? ಹೇಳಮ್ಮ. ಇನ್ನೇನು ಕಸ ಗುಡಿಸಿ ಮನೆ ಒರೆಸ್ತೇ. ಓಕೆ, ಪಾತ್ರೆ ಯಾಕೆ? ಪಾತ್ರೆ ಯಾರು ತೊಳೆದಿದ್ದು? ನಿಮ್ಮ ಡ್ಯಾಡಿ ಬಂದು ತೊಳೆದ್ರಾ ಶ್ರೀನಗರದಿಂದ? ಹಾಂ, ನಿಮ್ಮಮ್ಮ. ನಾನು ಬೆಳಗ್ಗೆ ನಮ್ಮಮ್ಮ ತೊಳೆದ್ರು. ಬೆಳಗದ ಕಷ್ಟನಾ ತೊಳೆಯೋದು ಕಷ್ಟನಾ ಹೇಳ್ರಿ? ತೊಳೆಯೋದೇನು ಈಸಿಯಾಗಿ ತೊಳೆದು ಬಿಡ್ತೀರಾ? ಹಾಂ. ಅಲ್ಲ, ಆ ಕ್ರೆಡಿಟ್ಸ್ ಕೊಡೋಕ್ಕೆ ನಿಮಗೆ ನನ್ನ ಮಗ ಏನೋ ಪಾಪ ಕಸ ಗುಡಿಸಿ ಮನೆ ಒರೆಸೋನೆ, ಬಿಡು ಪಾರೆ ತೊಳೆದು. ಸುಳ್ಳಾಗಲ್ಲ ನನಗೆ. ಸುಳ್ಳಾಗಲ್ಲ ನಿನಗೆ. ಸುಳ್ಳು ನನಗೆ ಎಲ್ಲ ಮೈ ಮೇಲೆ ಮುಚ್ಚುಚ್ಕೊಂಡಂಗೆ ಆಗ್ಬಿಡ್ತದೆ ನನಗೆ. ಓ, ನೀನು ಯಾವತ್ತು ಇದುವರೆಗೂ ಸುಳ್ಳು ಹೇಳಿಲ್ವಾ? ಹೇಳು, ನಿನ್ನ ಮಗ ಮೊಮ್ಮಗ ಏನಾಯಿತು, ಏನು ಮಾಡ್ದ ಅಂತ ಹೇಳು ನಮ್ಮ ಸ್ಟಾರ್ಸ್ಗೆ. ನಿನ್ನೆ ದಿನ ಒಂದು ಚೂರು ಚೆನ್ನಾಗಿರ್ಲಿಲ್ಲ ನನಗೆ. ನಿನ್ನ ದಿನ ಯಾವಾಗ ಚೆನ್ನಾಗೈತಿ ಹೇಳು, ಅವತ್ತು ನಾನು ಮಾಡ್ತೀನಿ ಬ್ಲಾಗು. ನಮ್ಮಮ್ಮನ ದಿನ ಚೆನ್ನಾಗಿತ್ತಂತೆ ಸ್ಟಾರ್ಸ್ ಅಂತ ನಗ್ತಾವ್ ನಾವು. ಹೇಳು. ಸಂಬಳ ಜವಾಬ್ದಾರಿ ಒತ್ಕೊಂಡಿರೋರಿಗೆ ಚೆನ್ನಾಗಿರಲ್ಲ ಕಣೋ, ಒತ್ಕೊಂಡ್ರೆ ಅವ್ರಿಗೆ ದಿನ ಚೆನ್ನಾಗಿರ್ತದೆ. ಓ, ನಂಗಂದ್ರೆ ದಿನ ಸೂಪರ್ ಆಗೈತೆ ನನಗೆ, ನಾನು ಜವಾಬ್ದಾರಿ ತೊಗೊಂಡಿಲ್ವಲ್ಲ. ಮತ್ತೆ ಏನು ಚುಚ್ತಾರಲ್ಲ ಆಫೀಸಲ್ಲಿ? ನಿಮ್ಗೆ ಕಡ್ಡಿ ತಗೊಂಡು ಚುಚ್ತದ? ಇಲ್ಲ, ನಿನ್ನ ಮನೆಗೆ ಬಂದು ನಿನ್ಗೆ ಯಾರು ಬಂದು ಚುಚ್ತವ್ರೆ? ನಾನು ಮಗ ನೋಡ್ಕೋಬೇಕು, ಬಂದೆ ಮಾಡ್ಕೊಂಡು ತಿನ್ಬೇಕು. ಅಯ್ಯೋ, ನಾನು ಅಲ್ಲಿ ಫ್ರೆಂಡ್ಸ್ಗಳ ಕೆಲಸ ಮಾಡ್ಬೇಕು. ಹೌದು, ನಾನು ಅಲ್ಲಿ ಕೆಲಸ ಮಾಡಲ್ಲ. ನಾನು ನಿನಗೆಲ್ಲ ಏನು ಚುಚ್ತದೆ? ಅಲ್ಲ, ನನ್ನ ಕೆಲಸದಲ್ಲಿ ಏನೂ ಮಾಡಲ್ಲ. ಅವ್ರು ಬೇರೆ ಯಾರು ಚುಚ್ಚಲ್ಲ, ಹಂಗೆ ಸುಮ್ಮನೆ ಇಟ್ಟಿರ್ತಾರೆ. ಚೇರ್ ಐತೆ ನನಗೆ, ಆರಾಮಾಗಿ ಕುಶನಾಗಿ ಕೂರಿಸಿರ್ತಾರೆ. ನಿಂಗೆ ಕೂತ್ಕೊಂಡಿರ್ಬೇಕು, 8 hours ಸುಮ್ಮನೆ ಕೂತಿರ್ಬೇಕು. ನಾನು ಹಿಂಗೇನು ಎತ್ತಿ ಗೋರಿ ಮಣ್ಣ ಗೋರಿ ಆಗ್ತಾ ಇರ್ತೀಯ ಆಫೀಸಲ್ಲಿ. ಮಮ್ಮಿ, ಚೇರ್ನ ಕುತ್ಕೊಂಡ್ರೆ ಕೆಲಸ ಮಾಡ್ತಾ ಇರ್ತೀಯ. ಇದಕ್ಕೆ ಅದಕ್ಕೆ ಇದಕ್ಕೆ ಅದಕ್ಕೆ ಇದಕ್ಕೆ ಅದಕ್ಕೆ ಕೆಲಸ ಕೊಟ್ಟು ಸುಮ್ಮನೆ ಬಿಡು ಹಂಗೆ. ಸರಿ ಆಯ್ತು, ಏನಾಯ್ತು ಅಂತ ಹೇಳು. ನನ್ನ ಮೊಮ್ಮಗ ಇದು ಒಳಗಡೆ ಹೋಗಿ 2 ನಿಮಿಷದಲ್ಲಿ ಏಮಾರಿಸ್ಬಿಟ್ಟು ನನ್ನನ್ನು ಡೋರ್ ಲಾಕ್ ಹಾಕೊಂಬಿಟ್ಟ. ಹುಷಾರ್ ಬೇರೆ ಇಲ್ಲ, ಅವನಿಗೆ ಹೆದರಿಕೆ ಆಗೋಯ್ತು. ಇಡೀ ರೋಡಲ್ಲಿ ಇರೋರ್ನೆಲ್ಲ ಕರೆಸ್ಬಿಟ್ಟ. ನಾನು ಪಡ್ಕೊಳ್ಳೋದು ನೋಡಿ ಎಲ್ಲ ಕರೆದ. ಆಮೇಲೆ ನಮ್ಮ ಮರಿಯ ಅಂತೂ ಇನ್ಯಾವ ಡೋರ್ನ ಲಾಕ್ ಮಾಡಬೇಕು ಅಂದ್ಕೊಂಡಿದ್ಯಾ? ನೋಡಿ, ನಮ್ಮ ಬಾಬಾ ಇಲ್ಲೂ ಕೂಡ ಇದು ಮಾಡಿ ಬಾ, ಇಲ್ಲಿ ಒಳಗೆ ಬಾ. ನೋಡ್ದೆ, ಹೇಳು ಈಗ. ಅದನ್ನ ಮೇಲೆ ಹೇಳ್ಬೇಕಾ? ಬಾ, ಇಲ್ಲ ಆಯ್ತು. ಆಮೇಲೆ ಬಾಬಾ ತೆಗೆದ್ರು ಡೋರ್ನ. ಸದ್ಯಕ್ಕೆ ಅವನು ಹಾಲು ಹತ್ತು ಸಾಕಾಗಿ ಹೋಗಿ ಮಂಚದ ಮೇಲೆ ಮನಿಕೊಂಡು ದವಾಕೊಂಡು ಅಳ್ತಾವನೆ. ಎಲ್ಲ ಹಿಂಗೆ ಮಾಡ್ಬಿಟ್ರು, ಎಲ್ಲರೂ ಹಂಗೆ ಮೋಸ ಮಾಡ್ಬಿಟ್ರು ಅಂತ. ಹಾಲು ಸುಸ್ತಾಗಿದ್ದಾನೆ. ಹಾಲು ಹಿಂಗೆ ಕಣಪ್ಪ ಎಡವಟ್ಟು ಒಂದು ಮಾಡ್ತಾನೆ ಒಂದು ಎಡವಟ್ಟನ್ನ ಸುಮ್ಮನೆ ನೋಡ್ಕೋಬೇಕು ಅಷ್ಟೇ. ಅವನ್ನ ಅಷ್ಟು ಬಿಟ್ಟರೆ ಏನೂ ಮಾಡೋಕ್ಕಾಗಲ್ಲ ನಾವು. ಏಟಾಯ್ತು ಕೊಡಿಲಿ, ನೋಡ್ಕೋಬೇಕು. ಪ್ರತಿ ಒಂದು ಎಡವಟ್ಟೆ ಮಾಡೋದು. ಏನಾಗಿಲ್ಲ, ನೀರ್ ತಾನೆ, ಅಲ್ಲಿ ಏನಕ್ಕೆ ಹೋಗಿದ್ದೆ? ಎಷ್ಟು ತೀಟ ಮಾಡೋದು ಮೊನ್ನೆ. ನಿಮ್ಮ ಮಾಮನ ಹೆಸರು ಉಳಿಸ್ತಾ ಇದ್ಯಾ? ನನಗೆ ಒಂದು ದಡಿ ಸಾಕಿನೇ ಸಾಕಾಗ್ಬಿಟ್ಟೈತೆ. ನೀನು ಹಂಗೆ ಮಾಡ್ಬೇಡ. ರೇಚಲ್ ಇರವ, ನೀನೇ ಕಣವ ನಮ್ಮ ಮನೆ ದೇವರು.
ಮಾಡವ 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 ಸೈಲೆಂಟ್ ಆಯ್ತು ಮಗ. ಯಾಕೋ ಹಂಗೆ ಬಿದ್ದೆ. ಹಸುಗೆ ಪ್ರಸಾದ ಕೊಡಕ್ಕೆ ಬಂದಿದ್ದೀನಿ. ಅಮ್ಮ ದೇವ್ರೆ ಆಂಜನೇಯ. ಓಹೋ ಇನ್ನೊಬ್ರು ಬರ್ತಾವ್ರೆ. ಎಷ್ಟಿನ್ನು ತಿನ್ಬೋದು ತಿನ್ರಿ ಪ್ರಸಾದ. ಅಮ್ಮ ತಿನ್ನಿ ಅಂತ ಅಂದೆ ಅಷ್ಟೇ. ಓಹೋ ನಾನು ನಿಮ್ಮ ವೈಫ್ಗೆ ಊಟ ಕೊಡಕ್ಕೆ ಬಂದಿದ್ದೆ ಅಷ್ಟೇ, ಇನ್ನೇನು ಇಲ್ಲ. ನೀವು ಊಟ ಮಾಡಿ. ಓ ನಿಮ್ಮ ಇಷ್ಟ, ತಿನ್ನೋರು ತಿನ್ಬೋದು. ಅಟ್ಲೀಸ್ಟ್ ನಾನು ತಟ್ಟೆ ಎತ್ಕೊಂಡು ಹೋಗ್ಬೋದಾ? ಓಹ್ ಬೇಡ, ಆಮೇಲೆ ಎತ್ಕೊಂಡು ಹೋಗ್ತೀನಿ. ಮೇಡಮ್ ತಿನ್ನಿ ಮೇಡಮ್, ನೀವ್ಯಾಕೆ ತಿಂತಾ ಇಲ್ಲ? ತಿನ್ರಿ. ಅಯ್ಯೋ ಓಕೆ ಓಕೆ ಓಕೆ. ಜಗಳ ಆಡ್ಕೊಂಡಿದ್ದಾರೆ, ಅದಕ್ಕೆ ತಿನ್ನಿಲ್ಲ. ಯಾವುದೋ ಬರೀ ಹಸು ತಿಂತಿದೆ. ಜಗಳ ಅಂದಮೇಲೆ ಇದ್ದಿದ್ದೆ, ಥರ ಕೆಡಿಸ್ಕೋಬಾರ್ದು. ಮೂವ್ ಆನ್ ಆಗಿ ಹೊಟ್ಟೆ ತುಂಬ ಊಟ ಮಾಡಬೇಕು. ತಿನ್ನಿ ಸರ್, ನೀವು ತಿನ್ನಿ ತಿನ್ನಿ ಮೇಡಮ್, ಸಾರಿ. ಆರಾಮಾಗಿ ಮಾಡಿ, ಆರಾಮಾಗಿ. ಒಂದು ಕೆಲಸದ ಮೇಲೆ ಅಂತ ಬಂದೆ. 4th Saturday ಬರೀ ಕ್ಯಾಲೆಂಡ್ರಲ್ಲಿ ನನಗೆ ಬ್ಯಾಂಕ್ ರಜಾ ಅಂತ ತೋರಿಸ್ತು. ನೋಡಿದ್ರೆ ಗೋರ್ಮೆಂಟು ರಜಾ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ದೇವರೇ, ಸುಮ್ಮನೆ ಅಲ್ಲಿಂದ ಬಂದೆ. ನನಗೆ ನೀವು ಕೂಡ ನೋಡ್ತಾ ಇದ್ದೀರಲ್ವಾ, ಎಷ್ಟು ಸತಿ ಇದೇ ಥರ ಬಂದು ಸುಮ್ಮನೆ ಬರೋದು ಹೋಗೋದು ಆಗ್ತೈತೆ. ನನಗೆ ಬರೀ ಶನಿವಾರ ಮಾತ್ರ ರಜಾ ಇರುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಕೆಲಸ ಇರುತ್ತೆ ನನಗೆ. ಸೊ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ಇದೊಂದು ಸ್ವಲ್ಪ ತುಂಬ ಇಂಪಾರ್ಟೆಂಟ್ ಕೆಲಸ ಐತಿ ಇವತ್ತಿಲ್ಲಿ. PV ಟವರ್ಸ್ ಹತ್ರ ಬಂದಿದ್ದೆ. ನೋಡಿದ್ರೆ ಇದು ಕೂಡ ಕ್ಲೋಸ್ ಆಗಿದೆ ಇವತ್ತು. ಇಟ್ಸ್ ಓಕೆ, ಮನೆಗೆ ಹೋಗೋಣ. ಹಂಗೆ ನನ್ನ ಪಾಪ ನನ್ನ ಫ್ರೆಂಡು ಕೂಡ ಕರೆದೆ, ಬಂದ. ಅವ್ನ ಕೆಲಸ ಬಿಟ್ಬಿಟ್ಟು ಬಂದ ಬೇರೆ. ಸೊ ಬನ್ನಿ ಮನೆಗೆ ಹೋಗಿ ಇವತ್ತು ಏನು ಎತ್ತ ಅಂತ ನೋಡೋಣ. ಹಂಗೆ ನಮ್ಮ ಏರಿಯಾಗೆ ಹೋಗಿ ಎಷ್ಟೊಂದು ದಿನ ಆಗ್ಬಿಟ್ಟಿತ್ತು, ನಮ್ಮ ಮಹಾಲಕ್ಷ್ಮಿ ಲೇಔಟ್ಗೆ. ಅಲ್ಲೂ ಒಂದು ವಿಸಿಟ್ ಹಾಕ್ಬಿಟ್ಟು ಹೋಗೋಣ ಬನ್ನಿ. ಸೊ ನಾನೀಗ ಫುಟ್ಬಾಲ್ ಮುಗಿಸ್ಕೊಂಡು ಹುಷಾರಾನ ಫುಟ್ಬಾಲ್ ಮುಗಿಸ್ಕೊಂಡು ಬಂದೆ. ಫುಟ್ಬಾಲ್ ಮುಗಿಸ್ಕೊಂಡು ನಮ್ಮ ಅಮ್ಮಂಗೆ ಬರ್ತಾ ಕಬಾಬ್ ತೊಗೊಂಬಂದೆ. ನಮ್ಮ ಅಕ್ಕ ಬಾವ ಕುಷ್ಕಾ ಏನದು ಬಿರಿಯಾನಿ ಅಲ್ಲ ಮಮ್ಮಿ, ಬಿರಿಯಾನಿ ತೊಗೊಂಬಂದು ಕೊಟ್ಟವ್ರೆ. ಇವತ್ತು ನಾಳೆ ನಮ್ಮ ಮಮ್ಮಿ ಒಳ್ಳೆ ಊಟ ಮಾಡ್ತೀವಿ ಎಷ್ಟೊಂದು ದಿನ ಆದಮೇಲೆ. ಏನು ಮಮ್ಮಿ? ಬಾ ಒಳ್ಳೆ ಊಟ ಮಾಡೋಣ. ಫಸ್ಟು ಇವನಿಗೆ ಬಿರಿಯಾನಿ ಬೇಡ. ಹೌದಾ? ಏಯ್ ಆನವ್, ಅಪ್ಪು ಯಾರು? ಹೌದಾ? ಅಪ್ಪು ಯಾರು? ಅಪ್ಪು ಯಾರು ಮಾಮ? ಅನವ್ ಇಲ್ಲಿ, ಅನವ್ ಅನವ್ ಬಂದೆ ಬಂದೆ ಬಂದೆ. ಬ್ಯೂಟಿಫುಲ್ ಗೇಮ್ ಫುಟ್ಬಾಲಲ್ಲಿ ಆಡ್ಕೊಂಡು ನಾಳೆ ಏನು ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ, ಓಕೆನಾ? ಸೊ ಈಗ ಸದ್ಯಕ್ಕೆ ವಿಲ್ ಹ್ಯಾವ್ ಅ ಪ್ರಾಪರ್ ಡಿನ್ನರ್. ಬರ್ತೀನಿ ಫಸ್ಟು. ನೋಡ್ರಿ ಕಬಾಬು ಮತ್ತು ಈ ಬಿರಿಯಾನಿ. ಇದು ಯಾವ ಬಿರಿಯಾನಿ ಗೊತ್ತಾ? ತೋರಿಸ್ತೀನಿ ರೀ, ಇಲ್ಲಿ ನೋಡಿ. ಇದು ವೆಡ್ಡಿಂಗ್ ಕ್ಯಾಟರ್. ಇದು ಇಲ್ಲೆಲ್ಲಿದೆ? ಇಲ್ಲ ಮಮ್ಮಿ, ಇದು ಯಾವ ಫೇಮಸ್ ಇದು ಬಂದು ತಮಿಳ್ನಾಡು ಚೆನ್ನೈಯಲ್ಲಿ ತುಂಬ ಫೇಮಸ್ ಬಿರಿಯಾನಿ ಇದು. ಇದು ಬಂದು ಅಭಿಯಣ್ಣ ಮತ್ತು ಅಮ್ಮು ಅಕ್ಕ ನಮಗೆ ತೊಗೊಂಬಂದು ಕೊಟ್ಟಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಅಭಿಯಣ್ಣ, ಅಮ್ಮು ಅಕ್ಕ. ಅಲ್ಲಿಂದ ಬಂದಾಗೆಲ್ಲ ನನಗೆ ಇಲ್ಲಿ ಬಿರಿಯಾನಿ ತೊಗೊಂಬರ್ತಾರೆ, ಯಾಕಂದರೆ ನಂಗೆ ಈ ಬಿರಿಯಾನಿ ತುಂಬ ಇಷ್ಟ. ಸೊ ಮಮ್ಮಿ ಹೇಗಿದೆ ಅಂತ ಹೇಳಿ ಫಸ್ಟ್ ತಿನ್ಬಿಟ್ಟು. ನಮ್ಮಮ್ಮ ಹೊಟ್ಟೆ ತಡೆಯೋಕ್ಕಾಯ್ತಲ್ಲ, ಮಟನ್ ಬಿರಿಯಾನಿ ಬೇರೆ.
ಸೊ ಇದು ಇರಿ ಫಸ್ಟ್ ಹೆಸರು ಹೇಳ್ತೀನಿ. ಇದು ಎಸ್ ಎಸ್ ಬಿರಿಯಾನಿ ಅಂತ ಹೇಳಿ. ಎಸ್ ಎಸ್ ಬಿರಿಯಾನಿ, ಕರೆಕ್ಟ್, ಎಸ್ ಎಸ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಚೆನ್ನಾಗಿ ಹೋದಾಗೆಲ್ಲ ಇಲ್ಲಿ ತಿಂದೇ ಬಂದಿದ್ದೇ ಇಲ್ಲ, ಯಾಕಂದರೆ ಅಮ್ಮಕ್ಕ ಅಭಿಯಾನ ನಾನು ಜಾಸ್ತಿ ತಿಂತೀನಿ ಅಂದ್ಬಿಟ್ಟು ಹೇಳ್ತಾರೆ ಅವರು. ಸೊ ಥ್ಯಾಂಕ್ ಯು ಸೊ ಮಚ್ ಅಭಿಯಾನ, ಅಮ್ಮಕ್ಕ ಮೀನ್ಸ್ ಅ ಲಾಟ್. ಸೊ ನಾನು ತಿಂತೀನಿ. ಆಹಾ, ಫಸ್ಟ್ ಆಲ್ ಟೇಸ್ಟ್. ಆಹಾ, ನಾ ಮಟನ್ ತಿನ್ನಲ್ಲ. ಸೊ ಸುಬ್ಬಿ ಫುಲ್ಲು ಮಟನ್ನು ಚಚ್ತಾವ್ರೆ, ನಾನು ನೋಡ್ತಾನೂ ಇಲ್ಲ. ನಾನು ಕಬಾಬ್ ತಂದಿದ್ದೀನಿ.